ಫ್ರೆಂಡ್ಸ್, ನಾವೇನು ಪ್ರಿಸಿಷನ್ ಪ್ರಿಲಿಮ್ಸ್ ಏನೇನು ನೋಡ್ತಾ ಇದ್ದೇವಲ್ಲ, ಇದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪಿ ಯು ಐ ಕ್ಯೂ ಸೀರೀಸ್ ಆಗಿರುತ್ತೆ. ಇದನ್ನು ನಾವು ನೋಡ್ತಾ ಇರೋದು. ಫಸ್ಟ್ ಕ್ವಶನನ್ನು ಕೊಟ್ಟಿದ್ದೀನಿ. ಇವೆಲ್ಲ ಕ್ವಶನ್ಸ್ಗಳು ಪಿ ಯು ಐ ಕ್ಯೂ ಇದು ಯು ಪಿ ಎಸ್ ಸಿ ಪಿ ಯು ಐ ಕ್ಯೂ ಕ್ವಶನ್ಸೇ ಆಗಿರೋದು, ಬೇರೆ ಕ್ವಶನ್ಸ್ಗಳನ್ನಲ್ಲ. ಡೈರೆಕ್ಟ್ ನೋಡಿ, ವಿತ್ ಫಸ್ಟ್ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ ಅನ್ನೋದನ್ನು ಹೇಳಬೇಕಿಲ್ಲಿ. ನೋಡಿ, ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ಬಗ್ಗೆ ಗೊತ್ತಿರಬೇಕು ನಮಗೆ. ನ್ಯಾಷನಲ್ ಪಾರ್ಕ್ಸು ಯಾರು ಡಿಕ್ಲೇರ್ಡ್ ಏರಿಯಾ ಯಾರು ಮಾಡಿರ್ತಾರೆ? ಗೌರ್ಮೆಂಟ್ ಮಾಡಿರುತ್ತೆ. ಇದರಲ್ಲಿ ಇದ್ರ ಪ್ರಕಾರ ಕ್ವಶನ್ಸ್ಗಳು ಆಪ್ಷನ್ ನೋಡಿ, ಗ್ರೇಜಿಂಗ್ ಆಫ್ ಲೈಫ್ ಸ್ಟಾಕ್ ಈಸ್ ನಾಟ್ ಪರ್ಮಿಟೆಡ್. ಇದು ನೋಡಿ, ಗ್ರೇಜಿಂಗ್ ಆಫ್ ಲೈಫ್ ಸ್ಟಾಕ್ ಈಸ್ ನಾಟ್ ಪರ್ಮಿಟೆಡ್. ಓಕೆ, ನೋಡಿ, ಬೌಂಡ್ರೀಸ್ ಆರ್ ವೆಲ್ ಡಿಫೈನ್ಡ್ ಆ್ಯಂಡ್ ಲೀಗಲಿ ಪ್ರೊಟೆಕ್ಟೆಡ್. ಹೌದು, ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ನ್ಯಾಷನಲ್ ಪಾರ್ಕ್ಸ್ ಏನಿರುತ್ತೆ, ಪ್ರೈವೇಟ್ ಓನರ್ಶಿಪ್ ಇರಲ್ಲ. ಪ್ರೈವೇಟ್ ಓನರ್ಶಿಪ್ ಏನಿರುತ್ತೆ, ಪ್ರೊಹಿಬಿಟೆಡ್ ಆಗಿರುತ್ತೆ. ಪ್ರೈವೇಟ್ ಓನರ್ಶಿಪ್ ಇರಲ್ಲ. ಇದು ಗ್ರೇಜಿಂಗ್ ಆಫ್ ಲೈಫ್ ಸ್ಟಾಕ್ ಈಸ್ ನಾಟ್ ಪರ್ಮಿಟೆಡ್. ಹೌದು, ಇದು ಕೂಡ ಕರೆಕ್ಟ್ ಆಗುತ್ತೆ. ಗ್ರೇಜಿಂಗ್ ಆಫ್ ಲೈಫ್ ಸ್ಟಾಕು ಪರ್ಮಿಟ್ ಆಗಿರಲ್ಲ. ಇದು ಯಾಕಂತಂದರೆ ಪ್ರೊಟೆಕ್ಟೆಡ್ ಏರಿಯಾ, ನೀವು ಫ್ಲೋರಾ ಫನ್ನ ಏನಿರ್ತದಲ್ಲ, ನ್ಯಾಚುರಲ್ ಇಕೋಸಿಸ್ಟಮನ್ನು ಕಾಪಾಡೋಗೋಸ್ಕರ ನ್ಯಾಷನಲ್ ಪಾರ್ಕ್ಸನ್ನು ಮಾಡಿರ್ತಾರೆ. ಇದು ಗೌರ್ಮೆಂಟು ಡಿಕ್ಲೇರ್ ಮಾಡಿರುತ್ತೆ. ಓಕೆನಾ? ಇದು ಯಾರು ಹ್ಯಾಂಡಲ್ ಮಾಡ್ತಾರೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಇದನ್ನು ನೋಡ್ಕೊಳ್ಳುತ್ತೆ. ಓಕೆ, ಇದು ಏನು ಕಂಪ್ಲೀಟಾಗಿ ಗೌರ್ಮೆಂಟ್ ಲ್ಯಾಂಡ್ ಇರುತ್ತೆ. ಅದಕ್ಕೆ ಸ್ಟೇಟ್ಮೆಂಟು ಏನಿರುತ್ತೆ, ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಎರಡು ಕರೆಕ್ಟ್ ಆನ್ಸರ್ ಇದೆ. ಇದು ಕ್ವಶನ್ಸನ್ನು ನಾನು ನಂದು ಟೆಲಿಗ್ರಾಮ್ನಲ್ಲಿ ಏನೇನು ಪ್ರಿಲಿಮ್ಸ್ ಆ್ಯಂಡ್ ಕ್ವಶನ್ಸ್ ಕೊಡ್ತೀನಲ್ಲ, ಆ ಕ್ವಶನ್ಸ್ ಆಗಿರೋ ಆನ್ಸರ್ ಇದು. ಈಗ ನೀನು ಮುಂದೆ ಏನು ಮಾಡ್ತೀನಿ, ಕ್ವಶನ್ಸನ್ನು ಕೊಟ್ಬಿಟ್ಟು ಈವ್ನಿಂಗ್ ಟೈಮಿಗೆ ಈ ಕ್ವಶನ್ಸ್ ಆನ್ಸರನ್ನು ಡೈಲಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು.